ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ. ನೋಡಿ, ಮೋದಕ್ ಮೋಡಿಂದ ಇವತ್ತು ಮೋದಕನ ಯಾವ ರೀತಿ ಮಾಡೋದಂತೇಳಿ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ, ತುಂಬ ಈಸಿಯಾಗಿ ಮೋದಕನ ಮಾಡೋದು. ನಾನು ಆಲ್ರೆಡಿ ನಿಮಗೆ ಮೋದಕನ ಹಾಗೆ ಕೈಯಿಂದ ಮಾಡಿ ಮೋಡ ಇಲ್ಲ ಅಂದ್ರೆ ಹೇಗೆ ಮಾಡೋದಂತೇಳಿ ತೋರಿಸ್ಕೊಟ್ಟಿದ್ದೀನಿ. ಇದನ್ನ ಇವತ್ತು ಮೋಡಿಂದ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಈಸಿ. ಕೈಯಿಂದ ಮಾಡೋದು ಸ್ವಲ್ಪನೇ ಕಷ್ಟ ಆಗುತ್ತೆ, ಇದು ಆದರೆ ತುಂಬಾ ಈಸಿ ಆಗುತ್ತೆ. ಈಸಿಯಾಗಿ ಮೋಡ ಆನ್ಲೈನ್ ಅಲ್ಲಿ ಎಲ್ಲ ಕಡೆ ಈಗ ಸಿಗುತ್ತೆ. ನೀವು ತರಿಸ್ಕೊಳ್ಳಿ. ಈ ತರ ನಾಳೆ ಗಣಪನ ಹಬ್ಬಕ್ಕೆ ಮಾಡ್ಕೊಳ್ಳಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾಡ್ಕೊಂಡು ನೋಡಿ. ಮೊದಲೇದಾಗಿ ಒಂದು ಮಿಕ್ಸಿ ಜಾರ್ ತಂದಿದ್ದೇನೆ. ಅದಕ್ಕೆ ಸ್ವಲ್ಪ ಹುರಿಗಡ್ಲೆನ ಮಿಕ್ಸಿ ಮಾಡ್ಕೊತೇನೆ. ನೋಡಿ, ಈ ತರ ಪೌಡರ್ ಮಾಡಿಟ್ಕೊಳ್ಳಿ. ಫುಲ್ ಪೇಸ್ಟ್ ಮಾಡಿಟ್ಕೊಳ್ಳಿ. ಒಂದು ಸ್ವಲ್ಪ ತರಿ ತರಿ ಇದ್ರೆ ನಮಗೆ ಸಾಕು. ಇದನ್ನೀಗ ಒಂದು ಬೌಲಿಗೆ ಹಾಕೊಂಡ್ಬಿಡ್ತೀನಿ. ನೋಡಿ, ಎಲ್ಲವನ್ನು ಇದಕ್ಕೆ ತೆಗೆದಿಟ್ಕೊಂಡ್ಬಿಡ್ತೀನಿ. ನೋಡಿ, ಅದೇ ಮಿಕ್ಸಿ ಜಾರಿಗೆ ಇಲ್ಲಿ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೇನೆ. ಹಸಿ ತೆಂಗಿನಕಾಯಿ ಇದು ಇರೋದ್ರಿಂದ ನಾನೇನು ಇದನ್ನು ತೆಗೆದಿಲ್ಲ. ತುಂಬ ಕಪ್ಪಿದ್ರೆ ನೀವು ತೆಗಿಬೋದು. ಇದು ಕಪ್ ಇರಲಿಲ್ಲ, ಅದಕ್ಕಾಗಿ ಇದನ್ನು ನಾನೀಗ ತುರಿದಿಲ್ಲ, ಮಿಕ್ಸಿ ಮಾಡ್ಕೋತೇನೆ. ಹಸಿ ಫ್ರೆಶ್ ತೆಂಗಿನಕಾಯಿ ಇದೆ. ಇದು ಎಷ್ಟು ಪೇಸ್ಟ್ ಆಗುತ್ತೋ ಅಷ್ಟು ಪೇಸ್ಟ್ ಮಾಡ್ಕೋತೇನೆ. ನೀರದು ಏನು ಹಾಕಲ್ಲ ಹಾಗೆ. ನೋಡಿ, ಈ ಥರ ಪೇಸ್ಟ್ ಮಾಡಿದ್ದೇನೆ. ಈಗ ಇದನ್ನು ಒಂದು ಬೌಲಿಗೆ ಎತ್ತಿಡ್ತೇನೆ. ನೋಡಿ, ಇಲ್ಲಿ ಈ ಥರ ಕಾಯಿನ ರುಬ್ಬಿ ಇಟ್ಕೊಂಡಿದ್ದೇನೆ. ಈಗ ನೋಡಿ, ಇಲ್ಲಿ ನಾನು ಬೆಲ್ಲನ ಇಟ್ಟಿದ್ದೇನೆ. ಸ್ವಲ್ಪ ಬೆಲ್ಲ ತೊಗೊಂಡಿದ್ದೇನೆ, ಒಂದು ಬೌಲ್ನಷ್ಟು. ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ತೇನೆ. ಜಾಸ್ತಿ ನೀರು ಹಾಕಕ್ಕೆ ಹೋಗಲ್ಲ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿದ್ದೇನೆ. ಇದನ್ನ ಈಗ ಬೆಲ್ಲ ಕರಗಿಸ್ಕೊತೇನೆ ನಾನು ಮೊದಲಿಗೆ. ನೋಡಿ, ಈಗ ಬೆಲ್ಲ ಎಲ್ಲ ಕರಗಿದೆ ಅಲ್ಲ, ಇದನ್ನೀಗ ಸೋದಿಸ್ಕೊತೇನೆ ನಾನು. ನೋಡಿ, ಇಲ್ಲಿ ಸೋದಿಸಿ ಮತ್ತೆ ನಾನು ಒಂದು ಪಾತ್ರೆಗೆ ಹಾಕಿದ್ದೇನೆ. ಇದು ಕುದಿಲಿ. ಈಗ ಸೋದಿಸು ಯಾಕೆ ಕಾರಣ ಅಂದರೆ ಇದರಲ್ಲಿ ಏನಾದರೂ ಕಸ ಕಡ್ಡಿ ಇರುತ್ತೆ, ಸೋದಿಸ್ಕೊಂಡ್ಬಿಟ್ರೆ ಕ್ಲಿಯರ್ ಆಗುತ್ತೆ. ಅದಕ್ಕಾಗಿ ಇದು ಕುದಿಲಿ ಈಗ ಚೆನ್ನಾಗಿ. ನೋಡಿ, ಈ ಥರ ಕುದೀತಾ ಇದೆ. ಈಗ ಸ್ವಲ್ಪ ಇದು ಕುದ್ದು ಗಟ್ಟಿ ಆಗಬೇಕು. ಒಂದು 5 ನಿಮಿಷ ಅಥವಾ 4 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ತಳ ಹಿಡಿಯೋದಿಲ್ಲ. ನಾವೇನು ಇದು ಮಾಡೋದು, ಸ್ಲೋ ಉರಿಯಲ್ಲಿ ಕುದಿಸ್ಕೊಳ್ಳಿ ಇದನ್ನೀಗ. ನೋಡಿ, ಈ ಥರ ಕುದಿಯುವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆಯಲ್ಲ. ಈಗ ಇದಕ್ಕೆ ರುಬ್ಬಿಟ್ಟಿರುವಂಥ ಕಾಯನ್ನು ನಾನು ಇದಕ್ಕೆ ಸೇರಿಸ್ಕೊತೇನೆ. ನಿಧಾನಕ್ಕೆ ಹಾಕ್ಕೊಳ್ಳಿ. ನಾನು ಒಂದು ತೆಂಗಿನಕಾಯಿದ ತೊಗೊಂಡಿದ್ದೇನೆ ಇಲ್ಲಿ. ನೋಡಿ, ಇದನ್ನೆಲ್ಲ ಈಗ ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು, ಹೊಂದಬೇಕಿದು. ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೋಡಿ, ಸ್ವಲ್ಪ ಸ್ಲೋ ಉರಿ ಇಟ್ಟು ಕುದಿಸ್ಕೊಳ್ಳಿ. ಇದು ಕಾಯಿ ಬೆಲ್ಲ ಹೊಂದಬೇಕು ನಮಗೆ, ಅಲ್ಲಿ ತನಕ ಕುದಿಸ್ಕೋಬೇಕಾಗತ್ತೆ. ನೋಡಿ, ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ಚೆನ್ನಾಗಿ ಎಲ್ಲ. ನೋಡಿ, ಈ ಥರ ಮಿಕ್ಸ್ ಆಗುತ್ತೆ, ಕೂಡಲೇ ಆಗುತ್ತೆ, ಟೈಮ್ ಏನು ತೊಗೊಳ್ಳಲ್ಲ. ನೋಡಿ, ಈಗ ಕುದೀಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ. ಇದು ಸ್ವಲ್ಪ ಹೊತ್ತು ಕುದೀಲಿ. ಒಂದು 3ರಿಂದ 4 ನಿಮಿಷ ಕಾಯಿ ಹಾಕಿದ ಮೇಲೆ ಕುದಿಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಮಸ್ತಾಗಿ ಅಲ್ವಾ. ನೋಡಿ, ತುಂಬ ಬೆಲಚಾದ್ರೆ ತಿನ್ನೋದಕ್ಕೆ ಆಗಲ್ಲ. ಸ್ವಲ್ಪ ಮೀಡಿಯಮಲ್ಲೇ ಇದ್ರೆ ಒಳ್ಳೆಯದು. ನೋಡಿ, ಈಗ ಇದಕ್ಕೆ ನಾನು ನೋಡಿ ಈಗ ಇದು ಸ್ಲೋ ಉರಿಯಲ್ಲಿ ಕುದಿಸ್ತಾ ಇದ್ದೀನಿ. ಇದಕ್ಕೀಗ ಹುರಿಗಡಲೆ ಹಿಟ್ಟು ನಾವು ಏನು ಮಿಕ್ಸಿ ಮಾಡಿದ್ದಿಲ್ಲ ಅಷ್ಟು ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ನಾನು ಇರಲಿ ಅಂಥೇಳಿ ಜಾಸ್ತಿ ಮಾಡಿಟ್ಕೊಂಡಿದ್ದೇನೆ. ಒಂದು ಚಿಕ್ಕ ಟೇಬಲ್ ಸ್ಪೂನಿಂದ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಹುರಿಗಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಕೂಡ. ನೋಡಿ, ಈಗ ಮತ್ತು ಸ್ವಲ್ಪ ತಿಕ್ಕು ಗಟ್ಟಿ ಆಗುತ್ತೆ ಇದಕ್ಕೆ, ಅದಕ್ಕಾಗಿ ಹುರಿಗಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ಇದು ಕೂಡ. ನೋಡಿ, ಇದು ಈಗ ಕುದಿಸ್ಕೊತೇನೆ. ನೋಡಿ, ಇದಕ್ಕೆ ಸ್ವಲ್ಪ ನಾನಿಲ್ಲಿ ತುಪ್ಪ ಕೂಡ ಸೇರಿಸ್ತಾ ಇದ್ದೀನಿ. ನಿಮಗೆ ಇದು ಬೇಕಂದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಹಾಕಿದರೆ ಮಾತ್ರ. ನೋಡಿ, ಈಗ ಗ್ಯಾಸನ್ನು ಸ್ಲೋ ಉರಿಯಲ್ಲಿ ಇಟ್ಕೊಳ್ಳಿ. ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂತಲ್ಲ. ನೋಡಿ, ಈಗ ಮಿಕ್ಸ್ ಮಾಡಿಕೊಂಡೆ ತುಪ್ಪ ಹಾಕಿದ ಮೇಲೆ. ಇದಕ್ಕೆ ಲಾಸ್ಟಲ್ಲಿ ಏಲಕ್ಕಿ ಪೌಡರನ್ನು ಕೂಡ ನಾನಿಲ್ಲಿ ಹಾಕ್ತೇನೆ. ಎಷ್ಟು ಬೇಕು ನಿಮಗೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೇನೆ ಇಲ್ಲಿ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ನಾನು ಆಫ್ ಮಾಡ್ಕೊಂಡ್ಬಿಡ್ತೇನೆ. ಗ್ಯಾಸ್ ಆರಬೇಕು ಇದು ಚೆನ್ನಾಗಿ. ಆರಿದ ನಂತರ ನಿಮಗೆ ಮಾಡಿ ತೋರಿಸ್ತೇನೆ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ. ಇಲ್ಲಿ ನಾನು ಒಂದು
3 ಬೌಲ್ನಷ್ಟು ನೀರು ಹಾಕೋತೇನೆ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನೋಡಿ 3 ಬೌಲ್ನಷ್ಟು ನೀರು ಹಾಕಿದ್ದೇನೆ ನಾನು. ಇದು ನೀರೀಗ ಚೆನ್ನಾಗಿ ಕುದಿಬೇಕು ನಮಗೆ. ನೋಡಿ ಇಲ್ಲಿ ನೀರು ಕುದೀತಾ ಇದೆ. ಈ ಸಮಯದಲ್ಲಿ ಇದಕ್ಕೆ ಒಂದು ಸ್ವಲ್ಪ, ನಾವು ಯಾವಾಗಲೂ ಸ್ವೀಟ್ ಮಾಡಿದರೆ ಸ್ವಲ್ಪ ಉಪ್ಪಿರಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಅಕ್ಕಿ ರೊಟ್ಟಿ ಮಾಡುವಾಗೆಲ್ಲ ಸೇರಿಸ್ತೀವಲ್ಲ ಆ ಥರ ಉಪ್ಪನ್ನು ಸೇರಿಸ್ಲಿಕ್ಕೆ ಹೋಗಬೇಡಿ. ಸುಮ್ಮನೆ ಒಂದು ಚಿಟಿಕೆ ಅಷ್ಟು, ಸ್ವೀಟ್ ಇರುವಾಗ ಸ್ವಲ್ಪ ಉಪ್ಪಿದ್ರೆ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ನೋಡಿ, ನೀವು ತುಪ್ಪ ಬೇಕಾದ್ರೆ ಹಾಕ್ಕೊಳ್ಳಿ, ಎಣ್ಣೆ ಬೇಕಾದ್ರೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ತುಪ್ಪನ ಸೇರಿಸಿದ್ದೀನಿ. ಈಗ ಇದೇ ಕುದಿ ನೀರಿಗೆ 1 ಬೌಲ್ನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಮತ್ತೊಂದು ಬೌಲ್, 2 ಬೌಲ್ ಹಾಕಿದ್ದೇನೆ. 3 ಬೌಲು ಇದೇ ಬೌಲಿಂದ 3 ಬೌಲ್ ನೀರು ತೊಗೊಂಡಿದ್ದೆ. 2 ಬೌಲ್ ಅಕ್ಕಿ ಹಿಟ್ಟು. ಸ್ವಲ್ಪ 1-2 ನಿಮಿಷ ಹೀಗೆ ಬಿಡ್ತೇನೆ ಕುದಿಲಿಕ್ಕೆ. ಹೀಗೆ ಬಿಡೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಕುದಿಯುತ್ತೆ ಅದು. ನೋಡಿ, 2 ನಿಮಿಷ ಆದಮೇಲೆ ಸ್ಲೋ ಉರಿ ಇಟ್ಕೊಂಡು ಇದನ್ನು ಹಿಟ್ಟಿಗೆ ನಾನು ಮಿಕ್ಸ್ ಮಾಡ್ಕೊತೇನೆ. ನೋಡಿ, ಹಿಟ್ಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಕುದಿಬೇಕು. ಉದುರಾದರೆ ಇದು ಆಗಲ್ಲ. ಹಿಟ್ಟು ಚೆನ್ನಾಗಿ ಎಷ್ಟು ಕುದಿಯುತ್ತೆ ನಮಗೆ ಅಷ್ಟು ಒಳ್ಳೆಯದು. ಮಿಕ್ಸ್ ಮಾಡ್ತೇನೆ ಈಗ. ನೋಡಿ, ಇಲ್ಲಿ ಇಷ್ಟು ಗಟ್ಟಿಯಾಗತ್ತೆ. ಇದು ಎಲ್ಲ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಇದೀಗ ಕುದ್ದಿದೆ ಚೆನ್ನಾಗಿ. ಇದನ್ನು ಆರಲಿಕ್ಕೆ ಬಿಡಬೇಕು ನಾವು. ನೋಡಿ, ಇದನ್ನೀಗ ನಮ್ಮ ಕೈಗೆ ಮುಟ್ಟುವಷ್ಟು ಹದ ಬರಬೇಕು. ಇದನ್ನು ಬಿಟ್ಬಿಡ್ತೇನೆ ಇಷ್ಟೇ. ಈಗ ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ಕುದಿಯುತ್ತೋ ನಮಗೆ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಇಷ್ಟಕ್ಕೆ ಬಿಡ್ತೇನೆ. ಅಕ್ಕಿ ಹಿಟ್ಟನ್ನು ಇಲ್ಲಿ ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿದ್ಕೋಬೇಕು ನಾವು. ನಾನು ತುಂಬ ಮಾಡ್ತಾಯಿದ್ದೀನಿ, ನಿಮಗೆ ತೋರಿಸ್ತಾ ಇರೋದು ಸ್ವಲ್ಪ ಕ್ವಾಲಿಟಿಯಲ್ಲಿ. ಅದಕ್ಕಾಗಿ ನೋಡಿ, ಈಗ ಇದನ್ನು ಕೈಗೆ ನೀವು ತುಪ್ಪ ಆದರೂ ಹಚ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಆದರೂ ಹಚ್ಕೊಂಡು ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಈ ಮೋಡೇನಿದೆಯಲ್ಲ ಮೋದಕದ್ದು, ಇದಕ್ಕೆ ಸ್ವಲ್ಪ ನಾವು ತುಪ್ಪವನ್ನು ಸವರ್ಕೋಬೇಕು. ಅಂದರೆ ಈಸಿಯಾಗಿ ಬಿಟ್ಟು ಬರ್ತದೆ ಅನ್ನೋ ಕಾರಣಕ್ಕೆ. ನೋಡಿ, ಈ ಥರ ಹಿಟ್ಟನ್ನು ಇದರೊಳಗಡೆ ಇದನ್ನು ಮಾಡಬೇಕು. ನೋಡಿ, ಈ ಕಡೆಗೆ ತುಂಬ ಹಿಟ್ಟು ಹಾಕ್ಲಿಕ್ಕೆ ಹೋಗಬೇಡಿ, ಮತ್ತು ಅದು ಚೆನ್ನಾಗಿ ಬರೋದಿಲ್ಲ. ಹಿಟ್ಟಿಟ್ಟು ಅನಿಸುತ್ತೆ, ಸ್ವೀಟಾಗಿ ಇರಲ್ಲ. ಇದನ್ನು ನಾನೀಗ ಈ ಥರ ಪ್ರೆಸ್ ಮಾಡ್ಕೋತೇನೆ. ಯಾಕೆ ಅಂತಂದರೆ ಇಲ್ಲಿ ನಮಗೆ ಕರೆಕ್ಟಾಗಿ ಸಿಗುತ್ತೆ. ನೋಡಿ, ಎಲ್ಲಿ ಓಪನ್ ಇದೆಯೋ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಹಚ್ಕೋಬೇಕಾಗತ್ತೆ. ಕಾಣಿಸುತ್ತೆ ನಿಮಗೆ? ನೋಡಿ, ಹದವಾಗಿ ಈಗ ನಮಗೆ ಕರೆಕ್ಟ್. ಇದರೊಳಗಡೆ ನಾವೀಗ ಮಾಡಿಟ್ಟಿರುವಂಥ ಹೂರ್ಣನ ಕೂಡ ಸ್ವಲ್ಪ ಈ ಥರ ಸೇಪಲ್ಲೇ ಹಾಕಬೇಕಾಗತ್ತೆ. ಎಷ್ಟು ಹಿಡಿತೋ ಅಷ್ಟು ಹಾಕಿ. ಜಾಸ್ತಿ ಹಾಕಿದರೆ ಹೊರಗೆ ಬಂದುಬಿಡುತ್ತೆ ನಮಗೆ. ತುಂಬ ಹಾಕ್ಲಿಕ್ಕೆ ಹೋಗಬೇಡಿ. ನೋಡೀಗ ಇದು ಇರುವಂಥದ್ದು. ಮತ್ತು ಸ್ವಲ್ಪ ಮೇಲ್ಗಡೆಯಿಂದ ಹಾಕ್ಕೊಳ್ಳಿ ಹಿಟ್ಟನ್ನು. ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ನೋಡಿ, ಈ ಥರ ಕರೆಕ್ಟ್ ಆಯ್ತಲ್ಲ. ಈಗ ಇದೇ ಥರ ನೋಡಿ, ಈಗ ಇಲ್ಲಿ ಬಿಚ್ಚಿದರೆ ನಮಗೆ ಬಿಚ್ಚುತ್ತೆ. ತುಪ್ಪ ಹಚ್ಚಿರ್ತೀವಲ್ವ, ಈಸಿಯಾಗಿ ಬಿಟ್ಕೊಳತ್ತೆ. ನೋಡಿ, ಇಲ್ಲಿ ಇದೇ ಥರ ಈಗ ಮೋದಕಗಳನ್ನು ನಾನು ಎಲ್ಲವನ್ನು ಮಾಡಿರ್ತೀನಿ. ನೋಡಿ, ಇಲ್ಲಿ ಈ ಥರ ಈಗ ಮೋದಕನ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಹಿಟ್ಟು ಕಮ್ಮಿ ಆದರೆ ಈ ಥರ ಆಗುತ್ತೆ. ನೋಡಿ, ಎಲ್ಲಿ ಪಳ್ಳು ಉಳಿತೆ ನೋಡಿ, ಆ ಥರ ನಾವು ಕರೆಕ್ಟಾಗಿ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಚಿಕ್ಕದಾಗಿ ಒಂದು ಇಡ್ಲಿ ಪಾತ್ರೆನ ಇಟ್ಕೊಂಡಿದ್ದೇನೆ. ಇಲ್ಲಿ ಕೆಳಗಡೆ ನೀರು ಕಾಣ್ತಿರ್ಬೋದು, ನೀರು ಹಾಕಿದ್ದೇನೆ. ನೀರು ಕುದೀತಾ ಇದೆ ಆಲ್ರೆಡಿ. ಇದ್ರೊಳಗಡೆ ಈಗ ಮೋದಕನ ಇಟ್ಕೋತೇನೆ. ನೋಡಿ, ಇಲ್ಲಿ ಮೋದಕ ಏನು ಮಾಡಿದ್ನೆಲ್ಲ ಅದನ್ನು ಇಲ್ಲಿ ಇಡ್ತೇನೆ. ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಇಡಬೇಕಾಗತ್ತೆ ಇದರೊಳಗಡೆ ನಾವು. ನೋಡಿ, ಒಂದಿಷ್ಟು ಮೋದಕಗಳ ಹಿಡಿದಿದೆ. ಈಗ ಇದನ್ನು ಮಿನಿಮಮ್ 3ರಿಂದ 4 ನಿಮಿಷ ಬೇಯಿಸ್ಕೊತೇನೆ. ಹಿಟ್ಟು ಬೆಂದಿರುತ್ತೆ, ಒಳಗಡೆ ಕೊಬ್ಬರಿ ಮಿಶ್ರಣನೂ ಬೆಂದಿರುತ್ತೆ. ಅಷ್ಟೇ ಸಾಕು, ನಮಗೆ ಜಾಸ್ತಿ ಹೊತ್ತು ಬೇಯಿಸಬಾರ್ದು. ನೋಡಿ, ಈಗ ಕರೆಕ್ಟಾಗಿದೆ. ತೆಗಿತೇನೆ. ಇದನ್ನು ಫುಲ್ ತಗೊಂಡ್ಬಿಡ್ತೇನೆ. ನಾನೀಗ ಬೇರ್ಪಡಿಸ್ಕೊತೇನೆ. ಸ್ವಲ್ಪ ಆರಬೇಕಿದು. ಆರಿದ ನಂತರ ತೆಗೆದು ತೋರಿಸ್ತೇನೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಮೋದಕ. ಇದ್ರ ಮೇಲೆ ನೀವು ತುಪ್ಪ ಆದರೂ ಹಾಕೊಂಡು ತಿನ್ಬೋದು, ಹಾಗೇನು ತಿನ್ಬೋದು. ಗಣೇಶ ಹಬ್ಬ ಬರ್ತಾ ಇದೆಯಲ್ಲ, ಮೋದಕ ಎಷ್ಟು ಚೆನ್ನಾಗಿ ಸೂಪರಾಗಿ ಬಂದಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ನೋಡಿ, ಅಂಟಿಲ್ಲ, ಏನೂ ಇಲ್ಲ, ಎಷ್ಟು ಚೆನ್ನಾಗಿ
ಬಂದಿದೆ, ಮಸ್ತಾಗಿ ಬಂದಿದೆ ನೋಡಿ. ತುಂಬ ಹೊತ್ತು ಬೇಯಿಸ್ಲಿಕ್ಕೆ ಹೋಗಬೇಡಿ, ಹಿಟ್ಟು ಬೇಯ್ದಿರುತ್ತೆ, ಹೂರ್ಣನೂ ಬೇಯ್ದಿರುತ್ತೆ.